ಕರ್ನಾಟಕ ಲೋಕಸಭಾ ಚುನಾವಣೆ ಜವಾಬ್ದಾರಿಯನ್ನ ಆರ್ ಅಶೋಕ್ಗೆ ವಹಿಸಿದ್ದು, ಅಶೋಕ್ ಇವತ್ತು ಎಸ್ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿನಿ ಅನಂತಕುಮಾರ್ ಸ್ಪರ್ಧೆ ಮಾಡೋದು ಫೈನಲ್ ಆಗಿದೆ. ಶೀಘ್ರದಲ್ಲೇ ಅಧಿಕೃತ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಮಂಡ್ಯ ಸೇರಿದಂತೆ 28 ಕ್ಷೇತ್ರಗಳಲ್ಲೂ ಅಭ್ಯರ್ಥಿ ಹಾಕೋ ಬಗ್ಗೆ ಚರ್ಚೆ ನಡೆದಿದೆ. 3-4 ದಿನಗಳಲ್ಲೇ ಎಲ್ಲಾ ಫೈನಲ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಮಂಡ್ಯ ಕ್ಷೇತ್ರದಲ್ಲಿ ಅಭ್ಯರ್ಥಿ ಹಾಕೋದು ಬೇಡವಾ, ಸುಮಲತಾಗೆ ಬೆಂಬಲ ನೀಡಬೇಕಾ ಅನ್ನೋ ಬಗ್ಗೆ ಇವತ್ತು ಆರ್ ಅಶೋಕ್ ಎಸ್ಎಂ ಕೃಷ್ಣ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಗೊತ್ತಾಗ್ತಿದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಮಂಡ್ಯ, ಚಿಕ್ಕಬಳ್ಳಾಪುರ, ಬೆಂಗಳೂರು, ನಾರ್ತ್, ಸೌತ್, ಸೆಂಟ್ರಲ್, ಮೈಸೂರು ಈ ಥರದ ಭಾಗಗಳಲ್ಲಿ ತಾವು ಬಂದು ಪ್ರಚಾರ ಮಾಡೋದ್ರಿಂದ ಬಿಜೆಪಿಗೆ ಇನ್ನೂ ಶಕ್ತಿ ಬರ್ತೈತೆ ಅನ್ನೋ ದೃಷ್ಟಿಯಿಂದ ವಿನಂತಿಯನ್ನ ಮಾಡಕ್ಕೆ ಬಂದಿದ್ದೀನಿ. ಮಂಡ್ಯ ವಿಚಾರವಾಗಿ ಏನಾದರೂ ಸಲಹೆ ಪಡೆದ್ರೆ ಅವರಿಂದ ಎಲ್ಲ ಚರ್ಚೆ ಮಾಡಿದ್ದೀರಿ, ಇಡೀ ರಾಜ್ಯದ ಚರ್ಚೆ ಮಾಡಿದ್ದೀನಿ ಅವ್ರ ಜೊತೆ. ಈಗಾಗಲೇ ಅಭ್ಯರ್ಥಿಗಳು ಯಾರ್ಯಾರು ಎಲ್ಲೆಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಕೇಳ್ತಾ ಇದ್ದಾರೆ, ಈ ಥರದ್ದೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅದರಲ್ಲೂ ಮಂಡ್ಯನೂ ಇದೆ. ಸುಮಲತಾ ಅವ್ರೇನಾದ್ರು ನಿಂತ್ರೆ ನಿಮ್ದು ಪಾರ್ಟಿನಿಂದ ಕ್ಯಾಂಡಿಡೇಟ್ ಇರಲ್ವಾ? ಇಲ್ಲ, ಈಗ ಚರ್ಚೆ ಅವ್ರ ಹತ್ರ ಮಾಡ್ತಾ ಇರೋದು, ಈಗಲೇ ಚರ್ಚೆ ಮಾಡ್ತಾ ಇದ್ದೀನಿ. ಇನ್ನು ಅವರು ಅದನ್ನ ಯೋಚನೆ ಮಾಡಿ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ನಾನು ಹೇಳ್ತೀನಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ಸಿದ್ಧಾಂತಗಳಿಗೆ ಕಟಿಬದ್ಧವಾಗಿದೆ, ಆ ಸಿದ್ಧಾಂತಗಳ ಆಧಾರದ ಮೇಲೆ ನಾವು ನಮ್ಮ ಮತಗಳನ್ನು ನಾವು ಕೇಳ್ತೇವೆ. ಅದರಲ್ಲಿ ಹಿಂದೆ ಬೆಂಗಳೂರಿನ ಪುರೋಭಿವೃದ್ಧಿಗೆ ಯಾರ್ಯಾರು ಏನೇನು ಕೈಂಕರ್ಯವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಜನಗಳ ಮನಸ್ಸಿನಲ್ಲಿ ಎದ್ದು ಕಾಣ್ತದೆ. ಆ ಕಾರಣ ನಾವು ಸಿದ್ಧಾಂತದ ಆಧಾರದ ಮೇಲೆ, ವ್ಯಕ್ತಿಗತ ಆಧಾರದ ಮೇಲಲ್ಲ, ಸಿದ್ಧಾಂತದ ಆಧಾರದ ಮೇಲೆ. ಆದರೆ ಒಂದೇ ಒಂದು ಎಕ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ಈ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಆಗಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಸ್ಥಿರವಾದಂಥ ಆರೈಕೆ.